ಅಕ್ರಮ ಬಗರ್ ಹುಕುಂ ಜಮೀನು ಮಂಜೂರಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಬಲೆಯಲ್ಲಿ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅವರು ಸಿಕ್ಕಾಕೊಂಡಿದ್ದಾರೆ. 3 ದಿನ ಸಿಐಡಿ ಕಸ್ಟಡಿಗೆ ನ್ಯಾಯಾಲಯ ಒಪ್ಪಿಸಿದೆ. ಈಗ ಬಗರ್ ಹುಕುಂ ಪ್ರಕರಣದಲ್ಲಿ ಇದೀಗ ಕೆಎಸ್ ಲಿಂಗೇಶ್ ಅವರಿಗೆ 3 ದಿನ ಕಸ್ಟಡಿಗೆ ಕೊಟ್ಟಿದೆ. ಕೆಎಸ್ ಲಿಂಗೇಶ್ ಸೇರಿ ಒಟ್ಟು 11 ಜನ ಆರೋಪಿಗಳು ಸಿಐಡಿ ಕಸ್ಟಡಿಗೆ ಒಪ್ಪಿಸಲಾಗಿದೆ. 42ನೇ ವಿಶೇಷ ನ್ಯಾಯಾಲಯದಿಂದ ಮಹತ್ವದ ಆದೇಶ ಹೊರಡಿಸಲಾಗಿದೆ. ಸುಮಾರು 2750 ಎಕರೆ ಸರ್ಕಾರಿ ಜಮೀನು ಅಕ್ರಮವಾಗಿ ಮಂಜೂರಾತಿ ಮಾಡಿದ್ದ ಪ್ರಕರಣ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ 1430 ಬೋಗಸ್ ಫಲಾನುಭವಿಗಳು ಅಂದರೆ ನಕಲಿ ಫಲಾನುಭವಿಗಳಿಗೆ ಮಂಜೂರು ಮಾಡಿದ್ದ ಗಂಭೀರ ಆರೋಪ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ವಿರುದ್ಧ ದೂರಿನಲ್ಲಿ ಉಲ್ಲೇಖ ಆಗಿದೆ. ಇದು ನೋಡಿ, ತುಂಬ ಗಂಭೀರವಾಗಿದ್ದಂತಹ ಪ್ರಕರಣ ಇದು. ಅದು ಕೂಡ ಒಬ್ಬ ಶಾಸಕ ಇದೀಗ ಸಿಐಡಿ ಕಸ್ಟಡಿಗೆ ಹೋಗಿರುವಂಥದ್ದು ನಿಜಕ್ಕೂ ಕೂಡ ಅನೇಕ ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಸುಮಾರು 2750 ಎಕರೆ ಸರ್ಕಾರಿ ಜಮೀನು ಮಂಜೂರು ಸಂಬಂಧಪಟ್ಟಂತೆ ಬೋಗಸ್ ಆಗಿರಿ 1430 ಜನ ಅಷ್ಟು ಜನ ಫಲಾನುಭವಿಗಳಿಗೆ ಬೋಗಸ್ಸು ಅಂದರೆ ನಕಲಿ ಫಲಾನುಭವಿಗಳಿಗೆ ಮಂಜೂರು ಮಾಡಿದ್ದಾರೆ ಎನ್ನುವಂತಹ ಪ್ರಕರಣ ಇದು. ಅಕ್ರಮವಾಗಿ ಬಗರ್ ಹುಕುಂ ಸಾಗುವಳಿ ಜಮೀನು ಇದನ್ನು ಹಂಚಿಕೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅವರ ವಿರುದ್ಧ ಏನು ದೂರು ದಾಖಲಾಗಿತ್ತು ಅದರಲ್ಲಿ ಸಿಐಡಿ ಕಸ್ಟಡಿಗೆ ಒಪ್ಪಿಸಲಾಗಿದೆ ಅವರನ್ನು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರೋಹನ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಈ ಅಕ್ರಮವಾಗಿ ಭೂಮಿಗಳನ್ನು ಮಂಜೂರು ಮಾಡುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈವರೆಗಿನ ಒಂದು ಬಹುದೊಡ್ಡದಾಗಿರುವಂತಹ ಪ್ರಕರಣ, ಮುಂಬರುವಂತಹ ದಿನಗಳಲ್ಲಿ ಎಲ್ಲ ರಾಜಕಾರಣಿಗಳು ಸಚಿವರು ಎಲ್ಲರಿಗೂ ಕೂಡ ಎಚ್ಚರಿಕೆ ಕರೆಗಂಟೆ ಪ್ರಕರಣ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾವ ರೀತಿ ಈ ಪ್ರಕರಣದ ತನಿಖೆ ನಡೀತಾ ಇದೆ, ಕಸ್ಟಡಿಗೆ ನೀಡಿರುವಂತಹ ನ್ಯಾಯಾಲಯ ತೀರ್ಪಿನಲ್ಲಿ ಏನೇನು ಹೇಳಿದೆ ಅಂತ? ಎಸ್ ಸಂತೋಷ್, ರಾಜ್ಯ ರಾಜಕೀಯದಲ್ಲಿ ಈಗ ಚರ್ಚೆಗೆ ಕಾರಣವಾಗ್ತಾ ಇರುವಂತಹ ಬಗರ್ ಹುಕುಂ ಏನೋ ಇದೀತಲ್ಲ, ಅದು ಮಂಜೂರಾತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಆತಂಕ ಕೂಡ ತಲುಪಿದೆ ಅಂತ ಹೇಳ್ಬೋದು. ಅಕ್ರಮವಾಗಿ ಸರ್ಕಾರಿ ಜಮೀನುಗಳಲ್ಲಿ ಮಂಜೂರು ಮಾಡಿದಂತ ಆರೋಪದ ಹಿನ್ನೆಲೆಯಲ್ಲಿ ಬೇಲೂರು ಶಾಸಕರಾಗಿರ್ತಕ್ಕಂಥ ಲಿಂಗೇಶ್ ಅವರ ಒಂದು ಸಿಐಡಿ ಅಧಿಕಾರಿಗಳಿಗೆ ಈಗ ವಶಪಡಿಸಿಕೊಂಡಿದ್ದಾರೆ. 42ನೇ ಸ್ಪೆಷಲ್ ಕೋರ್ಟ್ ಆಗಿರ್ತಕ್ಕಂಥ ನ್ಯಾಯಾಲಯದ ಆದೇಶದ ಮೇರೆಗೆ ಈಗ ಆರೋಪಿಗಳನ್ನ ಈಗ 4 ದಿನ ಈಗಾಗಲೇ ಸಿಐಡಿ ಕಸ್ಟಡಿಗೆ ಪಡೆದುಕೊಂಡಿರುವಂತದ್ದು. ಇನ್ನು ಈ ದೂರಿನ ಪ್ರಕಾರ ಏನಂತ 2750 ಎಕರೆ ಒಂದು ಗವರ್ಮೆಂಟ್ ಲ್ಯಾಂಡ್ ಸರ್ಕಾರಿ ಜಮೀನಿಗೆ ಒಂದು ಫೋರ್ಜರಿ ಡಾಕ್ಯುಮೆಂಟ್ಸ್ ಗಳ ಆಧಾರದ ಮೇಲೆ 1430 ಬೋಗಸ್ ಫಲಾನುಭವಿಗಳಿಗೆ ಒಂದು ಮಂಜೂರು ಕೂಡ ಮಾಡ್ತಾರೆ. ಆ ಬಳಿಕ ಕೂಡ ಏನಂತ ಬಗರ್ ಹುಕುಂ ಯೋಜನೆ ಕೂಡ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮತ್ತು ರೋಲ್ ಮತ್ತು ಇವೆಲ್ಲವನ್ನು ಕೂಡ ಏನಿತ್ತಲ್ಲ ಮಾನದಂಡಗಳನ್ನು ಕೂಡ ಅವನ್ನೆಲ್ಲ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಜಮೀನು ಮಂಜೂರಾತಿ ಒಂದು ಪ್ರೊಸೆಸ್ ಇತ್ತಲ್ಲ, ಅದಕ್ಕೆ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದು ಯಾರು, ಅಧಿಕಾರಿಗಳದ್ದು ಏನಾದ್ರು ಪಾತ್ರ ಇತ್ತ ಅಥವಾ ಇದು ವ್ಯವಸ್ಥಿತವಾದ ಅಕ್ರಮ ನಡೆಕ್ಕೆ ಹಿಂದಿರ್ತಕ್ಕಂಥವ್ರು ಪಿತೂರಿ ಮಾಡಿರ್ತಕ್ಕಂಥದ್ದು ಯಾರು ಎನ್ನುವಂಥದ್ದು ಎಲ್ಲವೂ ಕೂಡ ಈಗಾಗಲೇ ಪ್ರಶ್ನೆ ಇದ್ದಿರುವಂಥದ್ದು. ಇನ್ನು ಏನು ಲಿಂಗೇಶ್ ಸೇರಿದಂತ 11 ಆರೋಪಿಗಳಿಗೆ ಈಗಾಗಲೇ ವಿಚಾರಣೆ ವೇಳೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದ ಒಂದು ಮಾಹಿತಿ ಕೂಡ ಈಗ ಹೊರ ಬಂದಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಂತಂದ್ರೆ ದಾಖಲೆ ಮಂಜೂರಾತಿಗೆ ಕೆಲವೊಂದಿಷ್ಟು ಪ್ರೊಸೀಜರ್ ಮತ್ತು ಅದರ ಹಿಂಗಡೆ ಇರ್ತಕ್ಕಂಥ ಅಧಿಕಾರಿಗಳ ಪಾತ್ರ ಏನು ಅನ್ನುವಂಥದ್ದು ಈಗಾಗಲೇ ತನಿಖೆ ಕೂಡ ಈಗಾಗಲೇ ಮುಂದುವರೆಸಿದ್ದಾರೆ. ಇನ್ನು ಗಮನ ವಿಶೇಷ ಏನಂತಂದ್ರೆ ಇನ್ನು ಈ ಅಕ್ರಮ ಮಂಜೂರಾತಿ ಹಿಂದಿರ್ತಕ್ಕಂಥ ಸಂಪೂರ್ಣ ಜಾಲನ್ನ ಈಗಾಗಲೇ ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಅನ್ನುವಂಥದ್ದು ಈಗ ತನಿಖೆಯ ಮುಖಾಂತರ ಎಲ್ಲವೂ ಕೂಡ ಆಚೆ ಬರಬೇಕಿದೆ ಸಂತೋಷ್. ಇನ್ನು ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಅಕ್ರಮವಾಗಿ ಜಮೀನು ಮಂಜೂರು ಮಾಡುವಂತಹ ನಾಯಕರು ಅಥವಾ ಮಾಡಿರುವಂತಹ ನಾಯಕರು ಎಲ್ರಿಗೂ ಕೂಡ ಎಚ್ಚರಿಕೆಯ ಕರೆಗಂಟೆನಾ ಈ ಪ್ರಕರಣ ಅಂತ? ಎಸ್ ಖಂಡಿತ. ಏನಂತಂದ್ರೆ ಬಗರ್ ಹುಕುಂ ಅನ್ನುವಂಥದ್ದು ಈ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಏನು ಮಂಜೂರಾತಿ ಇದೆಯಲ್ಲ, ಇದಕ್ಕೆ ಈಗಾಗಲೇ ಹಿಂದೆ ಇರ್ತಕ್ಕಂಥ ಎಷ್ಟು ಜನ ಆರೋಪಿ ಇದ್ರು ಅವ್ರು ಎಲ್ರಿಗೂ ಕೂಡ ಈಗ ಒಂದು ಎಚ್ಚರಿಕೆ ಗಂಟೆ ಅಂತಾನೆ ಹೇಳ್ಬೋದು. ಈ ನಡೆದಿರ್ತಕ್ಕಂಥ ಕೆಲವೊಂದಿಷ್ಟು ಕಂದಾಯ ಇಲಾಖೆ ಸರ್ವೇ ಸಾಮಾನ್ಯವಾಗಿ ಕೆಲವೊಂದಿಷ್ಟು ಫೋರ್ಜರಿ ನೀವು ಸಾಮಾನ್ಯವಾಗಿ ಕೇಳಿರ್ಬೋದು. ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ಈಗ ಲಿಂಗೇಶ್ ಸೇರಿದಂತ 11 ಆರೋಪಿಗಳೇನಿದ್ದಾರೆ ಅವರು ಈಗಾಗಲೇ ವಿಚಾರಣೆಯನ್ನು ಕೂಡ ಈಗಾಗಲೇ ಎದುರಿಸ್ತಾ ಇದ್ದಾರೆ. ಈ ವಿಚಾರಣೆಯನ್ನು ಹೊರತುಪಡಿಸಿ ಈ ಪ್ರಕರಣದಲ್ಲಿ ದಾಖಲಾಗಿದ್ದ ಕೆಲವೊಂದಿಷ್ಟು ಏನು ಮಂಜೂರ್ ಗ್ರಾಂಟ್ ಆಗಿರ್ತಕ್ಕಂಥ ಲ್ಯಾಂಡ್ ಇತ್ತಲ್ಲ, ಆ ಲ್ಯಾಂಡ್ ಸಂಬಂಧಪಟ್ಟ ಹಾಗೆ ಏನು ಆ ಪಾತ್ರದಲ್ಲಿ ಅಧಿಕಾರಿಗಳು ಏನೇನ ಯಾವ ರೀತಿ ಪರಿಶೀಲನೆ ಮಾಡಿದ್ದಾರೆ, ಯಾವ ರೀತಿಯಾಗಿ ರಿವ್ಯೂ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ಕೆಲವೊಂದು ಮಾನದಂಡಗಳ ಪ್ರಕಾರ ಮಾಡಿದಾರೋ ಅಥವಾ ಇಲ್ವಾ ಅನ್ನುವಂಥದ್ದು ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಮುಖಾಂತರ ಬರುತ್ತೆ. ಇನ್ನು ಗಮನ ವಿಶೇಷ ಏನಂತಂದ್ರೆ ಈ ಬೆಳವಣಿಗೆಯ ಮೇಲೆ ಕುತೂಹಲ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಅಕ್ರಮ ಮಂಜೂರಾತಿ ಈ ಒಂದು ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಹಿರಿಯ ಅಧಿಕಾರಿಗಳ ಪಾತ್ರ ಇವನ್ನೆಲ್ಲವನ್ನು ನೋಡಿದಾಗ ಬಗರ್ ಹುಕುಂ ಜಮೀನು ಒಂದು ಮಂಜೂರು ಪ್ರಕರಣದಲ್ಲಿ
ಇಡಿ ಈಗ ಮತ್ತಷ್ಟು ಚುರುಕುಗೊಳಿಸುತ್ತಂತಾನೆ ಹೇಳ್ಬೋದು. ಇನ್ನು ಆರೋಪಿಗಳಿಗೂ ಕೂಡ ವಿಚಾರಣೆ ಆರಂಭ ಆಗುತ್ತೆ. ಆ ಬಳಿಕ ಇನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಕೆಲವೊಂದಿಷ್ಟು ಅಂಶ ಅಂತಂದ್ರೆ 2750 ಎಕರೆಯಷ್ಟು ಗವರ್ಮೆಂಟ್ ಲ್ಯಾಂಡ್ ಗಳನ್ನು ಈ ರೀತಿ ಮಂಜೂರಾತಿ ಮಾಡಿದ್ದು ನಿಜಕ್ಕೂ ಕೂಡ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಕೂಡ ನಷ್ಟ ಉಂಟು ಮಾಡುವಂತಹ ನಿಟ್ಟಿನಲ್ಲಿ ಇಂತಹ ಅಧಿಕಾರಿಗಳ ಪಾತ್ರ ವಹಿಸಿದ್ದು ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ಬ್ಲಾಕ್ ಬಾಕ್ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಏನು ತನಿಖೆ ಮುಂದುವರಿಯುತ್ತಾ ಆ ತನಿಖೆಯಲ್ಲಿ ಸತ್ಯಾಸತ್ಯಾಂಶಗಳು ಇನ್ನಷ್ಟು ಆಚೆ ಬರಬೇಕಿದೆ ಅಂತ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ.